ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಅನ್ನ ಸಾಂಬಾರಿಗೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವುದಂತಂದರೆ ಬಾಳೆಕಾಯಿ ಪಲ್ಯ. ನನಗೆ ಬರಲ್ಲ, ಇವಾಗ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಬಾಳೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನಂತ. ಸೊ ಬಾಳೆಕಾಯಿನ ಕಟ್ ಮಾಡಿ ಕಪ್ಪಗಾಗುತ್ತೆ ಅಂತ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ನಾವು ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಸಿವೆ ಹಾಗೂ ಕರಿಬೇವು ಬೇಕು. ಅದರ ಜೊತೆಗೆ ಚಿಲ್ಲಿ ಪೌಡರು, ಅರಿಶಿನ ಹಾಗೂ ಗರಂ ಮಸಾಲ ಬೇಕು. ಸೊ ಇವಾಗ ಬಾಣಲಿಗೆ ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯಬೇಕು. ಕಾಯ್ದಾದ್ಮೇಲೆ ಸೊ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಅದು ಪಟ್ ಅಂತ ಚಟ್ಟಂದರೆ ಸೊ ಅದು ಎಣ್ಣೆ ಕಾದಿದೆ ಅಂತ. ಎಣ್ಣೆ ಕಾದಾದ್ಮೇಲೆ ಅದನ್ನು ಮಾಡಬೇಕು. ಸೊ ಅದರ ಜೊತೆಗೆ ಇವಾಗ ಈರುಳ್ಳಿ ಹಚ್ಕೊಂಡಿರೋದನ್ನು ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿ ಏನಂತಂದರೆ ಇವಾಗ ಅದು ಜಾಸ್ತಿ ಬೇಯಬೇಕು. ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಆದಷ್ಟು ಬೆಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಸೊ ಅದು ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಇದು ಮಾಡಬೇಕು. ಸೊ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಯಾಕೆಂದರೆ ಕಡಿಮೆನೇ ಇರೋದ್ರಿಂದ, ನಾವು 3 ಜನ ಇರೋದ್ರಿಂದ ನನಗೆ ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕೋ ಅದಕ್ಕಷ್ಟೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಕರಿಬೇವು ಹಾಕ್ಕೊಂಡಾದ್ಮೇಲೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ, ಯಾಕೆಂದರೆ ಸ್ಟಾರ್ಟಿಂಗ್ಗೆ ಹಾಕ್ಬಿಟ್ರೆ ಇದಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ. ಸೊ ಇವಾಗ ನಾನು ಏನಂತಂದರೆ ಅದು ಬೆಂದಾದಮೇಲೆ ಅದಕ್ಕೆ ಇವಾಗ ನಾವು ಅರಿಶಿನ ಹಾಕ್ಕೊತೀನಿ. 1 ಸ್ಪೂನ್ ಅರಿಶಿನ ಮತ್ತು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀನಿ. 2 ಸ್ಪೂನ್ ಚಿಲ್ಲಿ ಪೌಡರ್ ಬಿಕಾಸ್ ಯಾಕೆಂದರೆ ನಾನಿವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಖಾರ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಅದರ ಜೊತೆಗೆ ಇವಾಗ 1 ಸ್ಪೂನ್ ಗರಂ ಮಸಾಲ ಪೌಡರು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಸ್ವಲ್ಪ ಖಾರ ನಿಮಗೆ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕೋಬೋದು. ಏನು ಇದಾಗಲ್ಲ, ನೀವು ಖಾರ ಜಾಸ್ತಿ ತಿಂತೀರಾ ಅಂತಂದರೆ. ಸೊ ಇವಾಗ ಅದನ್ನು ಹಿಡಿಬೇಕು, ಅದು ಮಸಾಲೆ ಹಿಡಿಬೇಕು. ಈರುಳ್ಳಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ಲೇವರೇ ಒಂಥರ ಘಮ್ ಅನ್ನಬೇಕು. ಆ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದರೆ ಸೊ ಅದು ಇದಾಗುತ್ತೆ. ಇವಾಗ ಅದರ ಜೊತೆಗೆ ನಾನು ಅರ್ಧ ಟೊಮೊಟೊ ಮಾತ್ರನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅರ್ಧ ಟೊಮೊಟೊ ಮಾತ್ರ ಹಾಕಿ, ಜಾಸ್ತಿ ಹಾಕ್ಬಿಡಿ. ಅದು ಹಾಕಿದ್ರೆ ಏನಾಗುತ್ತೆ, ಹುಳಿ ಬರುತ್ತೆ. ಜಾಸ್ತಿ ಹುಳಿ ಬಂದರೆ ಒಬ್ಬೊಬ್ಬರು ಇದಾಗ್ತಾರೆ. ಸೊ ಇವಾಗ ಏನಂದರೆ ನಾನು 1 ಸ್ಪೂನ್ ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಬಾಳೆಕಾಯಿ ಬೇಯಿಸ್ಕೋಬೇಕಾದ್ರೇ 1 ಸ್ಪೂನ್ ಹಾಕಿದ್ದೆ ಅದಕ್ಕೆ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು, ಟೇಸ್ಟ್ ಹೇಗಿರುತ್ತೆ. ಸೊ ಈ ಟೊಮೊಟೊ ನೀರು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ನೀರಿದ್ದೇ ಹಾಕಿದ್ರೆ ಚೆನ್ನಾಗಿರಲ್ಲ. ಅದು ಚೆನ್ನಾಗಿ ಡ್ರೈ ಫ್ರೈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಎಷ್ಟು ಕ್ಲೀನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದು ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಾದಮೇಲೆ ಅದನ್ನು ಪೂರ್ತಿ ಹಾಕಿ ಮಸಾಲೆ ಅದಕ್ಕೆ ಹಿಡಿಬೇಕು. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಆಯಿತಾ. ನಾನೇನು ಕಲ್ತ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಆಲ್ಮೋಸ್ಟು ಅಂದರೆ ಇವಾಗ ಏನು ಕಲಿತಾ ಇದ್ದೀನಿ, ಸೊ ನಮ್ಮ ಮಮ್ಮಿಯಿಂದನೇ ನಾನು ಕಲಿತಾ ಇರೋದು. ನಮ್ಮ ಅಮ್ಮನೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ. ಸೊ ಇದಕ್ಕೆ ನಾನು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಟೇಸ್ಟ್, ಏನೇ ಅಡುಗೆ ಮಾಡಿದ್ರು ಕೊತ್ತಂಬರಿ ಆ್ಯಡ್ ಮಾಡಿದ್ರೇ ಅದು ಫಿನಿಶಿಂಗ್ ಅಂತ ಬರುತ್ತೆ. ಅದು ನಮ್ಮಮ್ಮ ಹೇಳ್ತಾಯಿದ್ರು. ಸೊ ಕೊತ್ತಂಬರಿ ಹಾಕಿ ಫ್ರೈ ಮಾಡಿದ್ದೀನಿ. ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಬಾಳೆಕಾಯಿ ಪಲ್ಯ ಮಾಡಿರೋದು. ವಾವ್, ನಾನೇ ಮಾಡಿರೋ ಪಲ್ಯ ಸಖತ್ತಾಗಿದೆ. ಸೊ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಏನು ಅಂತ. ಸೂಪರಾಗಿ ಬಂದಿದೆ. ಸ್ವಲ್ಪ ಖಾರ ಇದೆ, ಬಟ್ ಓಕೆ. ಬಟ್ ನಾನು ಜಾಸ್ತಿ ಖಾರ ತಿನ್ನಲ್ಲ. ಬಟ್ ಇದು ವಾವ್, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿದ್ದೀನ, ನನಗೆ ಶಾಕ್ ಆಗ್ತಾ ಇದೆ. ಸೂಪರಾಗಿದೆ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲವ್ ಯು.